ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಂಟಿ ನಿಮ್ ಜೊತೆ ಒಂದ್ ಸೆಲ್ಫಿ. ಇದು ನಿಮ್ಗೆ ಜಾಸ್ತಿ ಆಯ್ತು ಅಂತ ಅನ್ಸ್ತಾ ಇಲ್ಲ? ಏನು ಜಾಸ್ತಿ ಆಯ್ತು? ಪಾಪ ಅಷ್ಟು ಪ್ರೀತಿಯಿಂದ ಹೊಗಳ್ತಿದ್ದಾರೆ. ಜಾಸ್ತಿ ಅಂತ ಜಾಸ್ತಿ ಅಲ್ವಾ? ಹೌದು ಆಂಟಿ, ಡೌಟೇ ಬೇಡ. ಅದು ಸರಿ, ನಾವು ಬರೋಕ್ಕೂ ಮುಂಚೆ ನೀವೇನೋ ಮಾತಾಡ್ತಾ ಇದ್ರಿ, ನಾವು ಸಡನ್ನಾಗಿ ಬಂದ್ಬಿಟ್ವಿ ಅಂತ ನಿಲ್ಲಿಸ್ಬಿಟ್ರಿ. ಅದೇನು ಅಂತ ನಮಗೂ ಹೇಳಿ. ನಾನು ಈ ಕಾಲೇಜಲ್ಲಿ ಒಬ್ಳು ಸ್ಟೂಡೆಂಟ್ ಅಷ್ಟೇ. ನೀವು ನನ್ನ ಜೊತೆ ಜೋಕಾಗಿ ಆರಾಮಾಗಿ ಮಾತಾಡ್ಕೊಂಡಿರ್ಬೋದು. ಹಾಗೆಲ್ಲ ಏನೂ ಇಲ್ಲ ಆಂಟಿ, ನಮ್ಮ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಿದ್ವಿ ಅಷ್ಟೇ. ಓಹೋ ಸಬ್ಜೆಕ್ಟ್, ನೀವೆಲ್ಲ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀರಾ. ನಮ್ಮಮ್ಮ ನಂಬೋದು, ನಾನು ಮಾತ್ರ ನಂಬಲ್ಲ. ಕ್ಲಾಸ್ ರೂಮಲ್ಲೇ ಸಬ್ಜೆಕ್ಟ್ ಬಗ್ಗೆ ಮಾತಾಡಲ್ಲ, ಇನ್ನು ಕ್ಯಾಂಪಸಲ್ಲಿ ಸಬ್ಜೆಕ್ಟ್ ಅಂತೆ. ರಾಣಿ ಹೋಗ್ಲಿ ಬಿಡೆ, ನನಗೆ ಕ್ಲಾಸಿಗೆ ಟೈಮ್ ಆಯಿತು. ನಾನು ನಿಮಗೆಲ್ಲ ಆಮೇಲೆ ಸಿಗ್ತೀನಿ. ಹಾಂ, ಬಾಯ್, ಟಾಟಾ. ಬಾಯ್ ಆಂಟಿ. ಏ ಪ್ರಣಿ, ನಿನಗೆ ಬುದ್ಧಿ ಬೇಡವೇನೆ? ನಿಮ್ಮ ಅಮ್ಮನ ಜೊತೆ ಕಾಲೇಜ್ಗೆ ಬರ್ತೀಯಲ್ಲ? ಕಾಲೇಜ್ಗೆ ಯೂಶ್ವಲಿ ಬಾಯ್ ಫ್ರೆಂಡ್ ಜೊತೆ ಬರ್ತಾರೆ. ನೀನೇನೆ ಪೇರೆಂಟ್ಸ್ ಜೊತೆ ಬರ್ತೀಯಾ ಅಲ್ಲ? ನಿಂಗೇನು ಅನ್ಸಲ್ವಾ? ಇದ್ರಲ್ಲಿ ಅನ್ಸಕ್ಕೆ ಏನೇ ಇದೆ? ಏ ದಡ್ಡಿ, ಮದುವೆ ಆದಮೇಲೆ ಓದಕ್ಕೆ ಬಂದಿದ್ದಾರೆ, ನಿಮ್ಮಪ್ಪ ಓದಲಿ ಅಂತ ಬಿಟ್ಟಿದ್ದಾರೆ. ಇದೆಲ್ಲ ಓಕೆ, ಇದನ್ನ ಪ್ರೋಗ್ರೆಸ್ ಅಂತಲೂ ಕನ್ಸಿಡರ್ ಮಾಡೋಣ. ಆದರೆ ಮಕ್ಳ ಥರನೇ ಕಾಲೇಜಿಗೆ ಬರೋದಂತೆ, ಮಕ್ಳ ಜೊತೆನೇ ಕುತ್ಕೊಂಡು ಮಾತಾಡೋದಂತೆ, ಇದೆಲ್ಲ ಏನೇ? ಒಂಥರ ನನಗೇನೋ ಅಸಹ್ಯ ಅನ್ಸುತ್ತಪ್ಪ. ಕಂಫರ್ಟ್ ಝೋನ್ ಅಂತ ನಾವೇನೋ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಅದ್ರ ಮಧ್ಯದಲ್ಲಿ ನಿಮ್ಮ ಅಮ್ಮನ ಕರ್ಕೊಬರ್ತೀಯಲ್ಲ? ನೋಡೆ, ನಾನು ಕಾಲೇಜಿಗೆ ಬರೋದೇ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಹರಟೆ ಹೊಡಿಯೋಕ್ಕೆ. ಅದರಲ್ಲಿ ನೀನು ನಮ್ಮ ಮಾತಿನ ಮಧ್ಯೆ ನಿಮ್ಮ ಅಮ್ಮನ ಕರ್ಕೊಬಂದ್ಬಿಡ್ತೀಯ. ಅವರು ಏನು ಮಾತಾಡ್ತಿದ್ರ ನಮಗೂ ಹೇಳಿ ಅಂತ ಹೇಳ್ತಾರೆ. ಅದೆಲ್ಲ ನನಗಾಗಲ್ಲ. ನೀನೇ ಯೋಚನೆ ಮಾಡು ಪ್ರಣಿ, ಡೈಲಿ ಪೇರೆಂಟ್ಸ್ನ ಕಾಲೇಜಿಗೆ ಕರ್ಕೊಂಬಂದ್ರೆ ನಮಗೆ ಅಷ್ಟು ಕಂಫರ್ಟ್ ಇರುತ್ತಾ? ನಮ್ಮ ಎಂಜಾಯ್ಮೆಂಟ್ನ ಹಾಳು ಮಾಡಿದ್ರೆ ನಾನು ಮಾತ್ರ ಸುಮ್ಮನಿರಲ್ಲ. ಇವಾಗ ನಿನಗೆ ಹರ್ಟ್ ಆಗುತ್ತೆ ಅಂತ ಸ್ಮೂತಾಗಿ ಹೇಳ್ತಿದ್ದೀನಿ ಅಷ್ಟೇ. ಆಮೇಲೆ ಬೇಜಾರಾದರೂ ಪರವಾಗಿಲ್ಲ, ನಾನು ಡೈರೆಕ್ಟಾಗಿ ಹೇಳ್ತೀನಿ. ನೋಡು ಪ್ರಣಿ, ನಾವು ನಿಂಗೆ ಇದನ್ನು ಯಾಕೆ ಹೇಳ್ತಿದ್ದೀವಿ ಅಂತ ನೀನೇ ಕೂತ್ಕೊಂಡು ಯೋಚನೆ ಮಾಡು, ಅವಾಗ ನಿಂಗೆ ಅರ್ಥ ಆಗುತ್ತೆ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಆಹಾ, ಗಿರಿ ಈಗ ಕ್ಲಾಸಲ್ಲಿ ಕೂತಿರ್ತಾಳೆ, ಹಾಗಾಗಿ ಸಾಹಿತ್ಯ ಚೇಂಜ್ ಆಗಬೇಕು. ಹಾಯಾಗಿ ಕ್ಲಾಸಲ್ಲಿ ಕುಳಿತಿರು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಎಲ್ಲ ಕೆಲಸ ಮಾಡಿ ಮುಗಿಸುವೆ, ನೀನು ಡಿಗ್ರಿ ಪಡೆಯುವೆ. ತರರಾಮ್ ತರರಾಮ್ ತರರಾಮ್. ಇದೇನಿದು? ನನ್ನ ಸಾಹಿತ್ಯಕ್ಕೆ ಎಲ್ಲಿಂದನೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಾ ಇದೆ. ಓ, ಫೋನು. ಬಾಬು, ಹೇಳಿ ಬಾಬು. ಏನು ಶಪ್ನೆ, ಆಫೀಸ್ಗಳಕ್ಕೆ ಚಕ್ಕರ್ಗಳು? ಏಯ್, ಫುಲ್ ಚಕ್ಕರ್ ಹಾಕಿಲ್ಲಪ್ಪ, ಹಾಫ್ ಚಕ್ಕರ್ ಹಾಕಿದ್ದೀನಿ. ಯಾಕೆ ಶಿವು, ಮನೇಲಿ ಏನಾದ್ರು ಸಮಸ್ಯೆನಾ? ಓಹ್ ನಾಗರಾಜ್ ಸರ್, ಸಮಸ್ಯೆ ಎಲ್ಲ ಏನೂ ಇಲ್ಲ ಸರ್. ಓದೋ ಮಕ್ಕಳಿಗೆ ಮನೆ ಕೆಲಸ ಯಾಕೆ ಅಂತ ಗಿರಿ ಜವಾಬ್ದಾರಿನ ನಾನೇ ವಹಿಸ್ಕೊಂಡಿದ್ದೀನಿ. ಅಡಿಗೆ ಮಾಡಿಟ್ಟು ಆಮೇಲೆ ಆಫೀಸಿಗೆ ಬರ್ತೀನಿ, ಅದಕ್ಕೆ ಹಾಫ್ ಡೇ ಲೀವು. ಆಹಾ ಆಹಾ, ಶಿವಪ್ನೆ ನಿನ್ನನ್ನು ಹೊಗಳಕ್ಕೆ ಪದಗಳೇ ಸಿಗ್ತಾವಲ್ಲ ಪೌ. ಯಾರು ಶಿವಪ್ನೆ ನೀನು? ಬೈಯಕ್ಕೆ ಬಾಯಿ ಬರಲ್ವಾ? ಏಯ್, ಬೈಸ್ಕೊಳ್ಳೋ ಕೆಲಸ ನಾನೇನೋ ಮಾಡಿದೆ? ಅವ್ನು ಅಂದಿದ್ದು ಹಾಗಲ್ಲ ಶಿವು. ಮಕ್ಳಿಗೆ ಕಷ್ಟ ಅಂತ ಕಟ್ಕೊಂಡು ನೆಂಟಿನ ಮಗುಗೆ ಹೋಲ್ಸೋದಿಲ್ಲ. ನಿನ್ನಂಥವ್ರು ಎಲ್ಲೋ ಸಿಗ್ತಾರೆ ಶಿವು. ಆಫೀಸಿಗೆ ಲೇಟ್ ಆಗ್ತಾ ಇದೆ, ಅಡುಗೆ ಆಯ್ತಾನೆ ಅಂತ ದಬಾಯಿಸೋ ಗಂಡಂದ್ರಿರೋ ಈ ಕಾಲದಲ್ಲಿ, ಅದು ರಜಾ ಹಾಕಿ, ಅದರಲ್ಲೂ ಡೀಲಿಂಗ್ ರಾಜುಗಳಿರೋಂಥ ಈ ಆಫೀಸ್ಗಳಲ್ಲಿ ರಾಜುಗಳಾಕಿ ಮನೆಗಳಲ್ಲಿ ಹೆಂಡತಿಗಳ ಕೆಲಸಗಳನ್ನ ನೀ ಮಾಡ್ತಿಲ್ಲಪ್ಪನೆ. ನೀನು ಗ್ರೇಟ್ಗಳಲ್ಲಿ ಗ್ರೇಟ್ ಅಪ್ಪು. ಏ ಬಾಬು, ಇದರಲ್ಲಿ ಏನಿದೆ ಗ್ರೇಟು? ನಾಳೆ ತರಕಾರಿ ಕಟ್ ಮಾಡಿ ಒಗ್ಗರಣೆ ಹಾಕಿದ್ರೆ ಸಾರಾಗುತ್ತೆ, ಅಕ್ಕಿನ ನೆನೆಸಿ ಒಲೆ ಮೇಲೆ ಇಟ್ರೆ ಅನ್ನ ಆಗುತ್ತೆ. ಇದೆಲ್ಲ ಗ್ರೇಟ್ ಅಲ್ಲ. ಗ್ರೇಟ್ ಅಂದ್ರೆ ನನ್ನ ಗಿರಿ. ಈ ವಯಸ್ಸಲ್ಲೂ ಡಿಗ್ರಿ ಮಾಡಬೇಕು ಅನ್ನೋ ಹಠದಿಂದ ಕಾಲೇಜ್ ಹೋಗ್ತಾ ಇದ್ದಾಳೆ. ತನ್ನ ಎಷ್ಟೋ ವರ್ಷಗಳ ಕನಸನ್ನ ನನಸು ಮಾಡ್ಕೋತಾ ಇದ್ದಾಳೆ. ಈ ತರ ಕನಸುಗಳಿಟ್ಕೊಂಡಿರೋ ಹೆಣ್ಮಕ್ಳಿಗೆ ಮಾದರಿ ಆಗ್ತಾ ಇದ್ದಾಳೆ. ಇದು ಗ್ರೇಟು ಅಂದ್ರೆ. ನಿನ್ನಂತ ಸ್ನೇಹ ಸಿಕ್ಕಿರೋದು ನಮ್ಮ ಪುಣ್ಯನಪ್ಪ. ನೀನು ವಯಸ್ಸಿನ ಚಿಕ್ಕವರಾದ್ರು ನಿನ್ನಿಂದ ಕಲಿಯೋದು ತುಂಬಾ ಇದೆ. ದೊಡ್ಡ ಮಾತು ಸರ್, ದೊಡ್ಡ ಮಾತು. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ಇದೆಲ್ಲ ನಿಮ್ಮಂತ ಹಿರಿಯರ ಆಶೀರ್ವಾದ. ಸರ್, ಆಮೇಲೆ ಮಾಡ್ತೀನಿ, ಯಾಕೆಂದ್ರೆ ನನಗೀಗ ತುಂಬಾ ಕೆಲಸ ಇದೆ. ಅಡುಗೆ ಮಾಡಿಟ್ಟು ಒಂದು ಸರ್ಪ್ರೈಸ್ ರೆಡಿ ಮಾಡಬೇಕು. ಏನ್ ಸರ್ಪ್ರೈಸ್ ಅಂತ ಕೇಳ್ಬೇಡಿ, ಬಿಕಾಸ್ ಇಟ್ಸ್ ಅ ಸರ್ಪ್ರೈಸ್. ಇಡ್ತೀನಿ ಸರ್, ಥ್ಯಾಂಕ್ ಯು, ಬಾಯ್. ಶಬ್ನೆ ಅದೇನು ಸರ್ಪ್ರೈಸ್ಗಳ ಏನ? ಬನ್ನಿ ಸರ್, ಟೀಗಳು ಕುಡ್ಕೊಂಬರೋಣ. ಶಿವು ಗ್ರೇಟ್ ಕಣಯ್ಯ.
ನನ್ನವಳು ನನ್ನವಳು ಡಿಂಗ್ 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 ಡಿಂಗ್. ಹೇ ಗಿರಿ, ನೀವೇನ್ರಿ ಇಲ್ಲಿ ನೀನೆಲ್ಲೋ ನಾನಲ್ಲಿ. ಆಫೀಸ್ಗೆ ಹೋಗ್ಲಿಲ್ವಾ? ಚಕ್ಕರ್ ಹಾಕ್ತೆ ಹಾಫ್ ಡೇ ನನ್ನ ಆಫೀಸ್ಗೆ. ಏನ್ರಿ ಲಂಚ್ ಬಾಕ್ಸ್ ತಂದೆ ನೀನು ತಿನ್ನಕ್ಕೆ. ಗಿರಿ, ನಿನಗೋಸ್ಕರ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ಕೊಂಡ್ ಬಂದಿದ್ದೀರಿ. ನನಗೋಸ್ಕರನಾ? ಇದೆಲ್ಲ ಯಾಕ್ರಿ ಮಾಡ್ತಿದ್ದೀರಾ? ಗಿರಿ, ನಿನಗೋಸ್ಕರ ಮಾಡಿದ್ರೆ ಸಕ್ರಮ, ಬೇರೆ ಯಾರಿಗೋಸ್ಕರನೋ ಮಾಡಿದ್ರೆ ಅಕ್ರಮ. ಅದನ್ನು ಮಾಡಿದ್ರೆ ಇಟ್ಸ್ ನಾಟ್ ಧರ್ಮ, ಬಿಕಾಸ್ ಐ ಆಮ್ ರಾಮ. ಒಳ್ಳೆ ಕಾಲೇಜ್ ಹುಡುಗನ್ ಥರ ಮಾತಾಡ್ತಿದ್ದೀರಾ. ನೀನು ಮಾತ್ರ ಚೂಡಿದಾರ್ ಹಾಕೊಂಡು ಕಾಲೇಜ್ ಹುಡುಗಿ ಥರ ಬರ್ಬೋದು, ನಾನು ಕಾಲೇಜ್ ಹುಡುಗ ಆಗಬಾರ್ದಾ? ನೀನು ಈಗಲೂ ಹ್ಞೂ ಅನ್ನು, ನಾನು ಆಫೀಸ್ ಬಿಟ್ಟು ನಿನ್ನ ಜೊತೆ ಕಾಲೇಜಿಗೆ ಸೇರ್ಕೊಂಡ್ಬಿಡ್ತೀನಿ. ಇಬ್ಬರು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ಸ್ ಆಗೋಣ. ತಮಾಷೆ ಮಾಡಿದ್ ಸಾಕು ರೀ. ನೋ ನೋ, ಐ ಆಮ್ ನಾಟ್ ಜೋಕಿಂಗ್, ಐ ಆಮ್ ಸೀರಿಯಸ್. ಎನಿವೇಸ್, ಈ ಬ್ಲ್ಯಾಕ್ ಡ್ರೆಸ್ಸಲ್ಲಿ ನೀನು ಬ್ಲ್ಯಾಕ್ ಮಂದಾರ ಪುಷ್ಪ ಥರ ಕಾಣಿಸ್ತಾ ಇದೆಯಾ ರೀ? ನನ್ನ ಹೊಗಳಿದ್ ಸಾಕು, ಸುಮ್ಮನೆ ರೀ. ಕರೆಕ್ಟ್ ಕರೆಕ್ಟ್. ನಾನು ನಿನ್ನ ಹೊಗಳ್ತಾ ಇದ್ರೆ ನಿನ್ನ ಕಾನ್ಸಂಟ್ರೇಷನ್ ಎಲ್ಲ ನನ್ನ ಮೇಲೆ ಇರುತ್ತೆ, ಕ್ಲಾಸಲ್ಲಿ ಕಾನ್ಸಂಟ್ರೇಷನೇ ಇರಲ್ಲ. ಎನಿವೇಸ್, ಕ್ಲಾಸ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು ರೀ. ಆದರೆ ಅರ್ಧ ಗಂಟೆ ಒಂದು ಸೀರಿಯಲಲ್ಲಿ 6-7 ಸೀನ್ ನೋಡೋ ನನಗೆ ಗಂಟೆಗಟ್ಟಲೆ ಒಬ್ಬರೇ ಮೇಷ್ಟ್ರು ನಿಂತ್ಕೊಂಡು ಪಾಠ ಮಾಡ್ತಾ ಇರೋದು ನೋಡ್ತಾ ಇದ್ರೆ ನಿದ್ದೆನೇ ಬರೋ ಹಾಗಾಗುತ್ತೆ. ಫೀಸ್ ಕಟ್ಟಿ ಕಾಲೇಜಿಗೆ ಸೇರಿಸಿದ್ದು ನಿದ್ದೆ ಮಾಡಕ್ಕ? ಶೋ, ನಿದ್ದೆ ಬರೋ ಹಾಗೆ ಆಗ್ತಿತ್ತು ಅಂದೆ, ನಿದ್ದೆ ಮಾಡಿದೆ ಅಂತ ಹೇಳಿದ್ನಾ? ನಾನು ನನ್ನ ಆಸೆನೆ ಗುರಿ ಅಂತ ಅನ್ಕೊಂಡಿರೋಳು. ನಿದ್ದೆ ಬಂದ್ರು ಎಚ್ಚರವಾಗಿ ಇಟ್ಕೊಂಡು ಪಾಠ ಕೇಳ್ತೀನಿ. ಏಯ್, ಗುಡ್ ಗರ್ಲ್, ಸಿಟ್ ಡೌನ್, ಊಟ ಮಾಡುವಂತೆ. ನಾನೇ ತಿನ್ನಿಸ್ತೀನಿ. ಚೆನ್ನಾಗಿದೆಯಾ? ಏಯ್, ಅಳ್ತಾ ಇದೆಯಾ? ಯಾಕೆ ಖಾರ ಜಾಸ್ತಿ ಆಯ್ತಾ? ನಾನು ಟೇಸ್ಟ್ ನೋಡಿದ್ದೆ, ನನ್ನ ಮನೆಗೆ ಇತ್ತು. ಅಯ್ಯೋ ರೀ, ಖಾರ ಎಲ್ಲ ಏನು ಜಾಸ್ತಿ ಆಗಿಲ್ಲ. ನಿಮ್ಮನ್ನು ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಷ್ಟೇ. ಅಷ್ಟೇ, ನೀನು ಒಳ್ಳೆ ಕಣ್ಣೀರೋಸ್. ಏಯ್, ಸ್ವಲ್ಪ ತಿಂದಿದ್ದು. ಹಾ, ಇದು ಮಾವಂತತ್ತು, ತಗೋ. ಬೇಡ ಮಾವ ಬೇಜಾರು ಮಾಡ್ಕೋತಾರೆ. ಸಾಕು. ಸ್ಕಂದ ಬೇಜಾರು ಮಾಡ್ಕೋತಾನೆ. ಸಾಕು ರೀ. ಪ್ರಣಿ ಬೇಜಾರು ಮಾಡ್ಕೊಳಲ್ವಾ? ಅಯ್ಯಪ್ಪ, ಇದು ಕಾಲೇಜಾ ಪಾರ್ಕಾ ಒಂದು ಗೊತ್ತಾಗ್ತಿಲ್ಲ. ಕಾಲೇಜ್ ಹುಡುಗ ಹುಡುಗಿಗಿಂತ ಜಾಸ್ತಿನೇ ಆಡ್ತಿದ್ದಾರೆ. ಹೌದು, ಇದನ್ನೆಲ್ಲ ನೋಡೋಕ್ಕಾಗ್ತಿಲ್ಲ. ಬಾ ಹೋಗೋಣ. ಆಹಾ, ಕಾಶಿ ಅವರೇ, ನೋಡಿದ್ರಾ ನಮ್ಮ ಮನೆ? ನೋಡಿದ್ರಾ? ಕಾಣ್ತಾ ಇದ್ದೆಲ್ಲ ಮಾರ್ರೆ, ಅದರಲ್ಲಿ ಎಂತ ಹೊತ್ತಿತ್ತು? ಬಾವ ಹೇಳ್ತಾ ಇರೋದು ಬೇರೆ ಅರ್ಥದಲ್ಲಿ ಅಲ್ವಾ ಬಾವ? ನಿಜ ಗೌರಿ, ಇದೇನು ಮನೇನಾ ಇಲ್ಲ ಮಲ್ಲೇಶ್ವರಂ ಸೆಂಟ್ರಲ್ ಲೈಬ್ರರಿನ ಅಂತ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಎಂತಕ್ಕೆ ಹೇಳ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.